ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಪೋಸ್ಟ್ ಮ್ಯಾನ್ ನ ಒಂದು ಜಾಬ್ಗಳು ಯಾವ್ದನ ಇದ್ರೆ ಹೇಳಿ ಅಂತ ಕೇಳ್ತಿದ್ರು. ಅಂದ್ರೆ GDS ಬಿಟ್ಟು ಯಾವ್ದನ ಪೋಸ್ಟ್ ಮ್ಯಾನ್ ನ ಒಂದು ಜಾಬ್ಗಳಿದೆಯಾ, MTS ಇದೆಯಾ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಮೇಲ್ ಗಾರ್ಡು, ಪೋಸ್ಟ್ ಮ್ಯಾನು, ಡ್ರೈವರು, ಇನ್ಸ್ಪೆಕ್ಟರು, ಬೇಜಾನ್ ಕೆಲಸಗಳಿದಾವೆ ಪೋಸ್ಟ್ ಆಫೀಸ್ ನಲ್ಲಿ. ತುಂಬಾ ಜನ ಕೇಳೋದು GDS ಒಂದೇನೆ. ಸೊ ಹಂಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ನೋಟಿಫಿಕೇಶನ್ ಅಂದ್ರೆ ಒಂದು PDF ನ ಬಿಟ್ಟಿದ್ದಾರೆ. 2026 ನ ಹೊಸ ನೋಟಿಫಿಕೇಶನ್ ಯಾವ್ಯಾವ ಬರಲಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅಫಿಷಿಯಲ್ ಪೋಸ್ಟ್ ಆಫೀಸ್ ಕಡೆಯಿಂದ. ಇದೊಂದು ಟೆಂಟೇಟಿವ್ ಅಂತ ಹೇಳ್ಬಿಟ್ಟು ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಟೆಂಟೇಟಿವ್ ಅಂದ್ರೆ ಟೆಂಪರವರಿ ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. ಆ ಒಂದು ಮಂತ್ ನಿಮ್ಗೆ ಈ ಒಂದು ನೋಟಿಫಿಕೇಶನ್ ಕಾಲ್ ಫಾರ್ ಆಗುತ್ತೆ. ಬಟ್ ಡೇಟ್ ಅನ್ನುವಂಥದ್ದು ಹಿಂದೆ ಮುಂದೆ ಹೋಗ್ಬೋದು, ಅದು ಹೇಳಕ್ಕಾಗಲ್ಲ. ಅದು ಆ ಒಂದು ಮಂತ್ ಒಂದು ಲೆಕ್ಕಾಚಾರ ಹಾಕೊಂಡು ಅವರು ರಿಲೀಸ್ ಮಾಡ್ತಾರೆ. ಸೊ ಇವಾಗ ಒಂದು 4 ನೋಟಿಫಿಕೇಶನ್ ಬಂದಿದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ 2 ಪೋಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಒಂದು ಪೋಸ್ಟಲ್ ಅಸಿಸ್ಟೆಂಟ್ ಮತ್ತೆ ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಇದರ ಒಂದು ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅಂದ್ರೆ 9ನೇ ತಾರೀಕು ಏಪ್ರಿಲ್ 2026ನೇ ತಾರೀಕು ಬರುತ್ತೆ ಅಂತಾನೆ ಹೇಳ್ಬೋದು. ಅದೇ ತರ ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಎಂಡ್ ಆಗುವಂತದ್ದು ಯಾವಾಗ ಅಂದ್ರೆ 30ನೇ ತಾರೀಕು, ಅದೇ ತಿಂಗಳು 30ನೇ ತಾರೀಕು ಏಪ್ರಿಲ್ 2026 ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಡೇಟ್ ಆಫ್ ಎಕ್ಸಾಮಿನೇಷನ್ ನೀವು GDS ಬಿಟ್ಟು ಇನ್ನೆಲ್ಲ ಪೋಸ್ಟ್ಗೂ ಕೂಡ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಎಕ್ಸಾಮ್ ಬರೀಬೇಕಾಗತ್ತೆ. ಯಾವಾಗ ಎಕ್ಸಾಮು ಅಂದ್ರೆ 24ನೇ ತಾರೀಕು 5ನೇ ಮಂತು 2026 ಏಪ್ರಿಲ್ ಮೇನಲ್ಲಿ ನಿಮ್ಗೆ ಎಕ್ಸಾಮ್ ಇರುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದಕ್ಕೂ ಕೂಡ ಎಕ್ಸಾಮ್ ಇರುತ್ತೆ. ನೀವು ಡ್ರೈವರ್ ತಗೊಳ್ಳಿ, ಪೋಸ್ಟಲ್ ಅಸಿಸ್ಟೆಂಟ್ ತಗೊಳ್ಳಿ, ಪೋಸ್ಟ್ ಮಾಸ್ಟರ್ ತಗೊಳ್ಳಿ, ಮತ್ತೆ MTS ತಗೊಳ್ಳಿ, ಎಲ್ಲದಕ್ಕೂ ಕೂಡ ನೀವು ಇಲ್ಲಿ ಎಕ್ಸಾಮ್ ನ ಬರ್ದೇ ಪಾಸ್ ಆಗ್ಬೇಕಾಗತ್ತೆ. ಸೊ ಇದಾಯ್ತಾ. ಅದಾದ್ಮೇಲೆ ತುಂಬಾ ಜನ ಬಂದ್ಬಿಟ್ಟು ಇವಾಗ GDS ಬಗ್ಗೆನೂ ಕೂಡ ಈ ಒಂದು PDF ನಲ್ಲೇ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಡೇಟ್ ಹಾಕಿಲ್ಲ ಇವರು. ಸೊ ಯಾಕಂದ್ರೆ ಈ ಮಂತೆ ಬರುತ್ತೆ, ಸೊ ಹಂಗಾಗಿ ಡೇಟ್ ಹಾಕಿಲ್ಲ. ಡೇಟ್ ಅನ್ನುವಂಥದ್ದು ಇನ್ನೊಂದು 10-12 ದಿವಸದಲ್ಲಿ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬೋದು. ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಇಲ್ಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ GDS ಅಂತ ಹೇಳ್ಬಿಟ್ಟು. ಸೊ ಡಾಕ್ ಸೇವಕು ABPM ಮತ್ತೆ BPM ಪೋಸ್ಟ್ಗಳಿಗೆ ಅಂತ ಹೇಳ್ಬಿಟ್ಟು. ಸೊ ಇದು ಈ ಒಂದು ತಿಂಗಳೇ ಬರುತ್ತೆ, ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದೇ ಪೋಸ್ಟ್ ಕಡೆಯಿಂದ ಪೋಸ್ಟ್ ಮ್ಯಾನ್ ಮತ್ತೆ ಮೇಲ್ ಗಾರ್ಡು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, MTS ಅಂತಾನು ಕೂಡ ಕರೀತಾರೆ. ಇದಕ್ಕೂ ಕೂಡ ನೋಟಿಫಿಕೇಶನ್ ಬಂದಿದೆ ಅಂತಾನೆ ಹೇಳ್ಬೋದು. ಯಾವಾಗ ಅಂದ್ರೆ 20ನೇ ತಾರೀಕು 4/2026 ಅಂದ್ರೆ 20ನೇ ತಾರೀಕು ಏಪ್ರಿಲ್ 2026 ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ. ನಿಮ್ಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 15ನೇ ತಾರೀಕು 5/2026, 15ನೇ ತಾರೀಕು ಮೇ 2026 ಬಂದ್ಬಿಟ್ಟು ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡಕ್ಕೆ. ಸ್ಟಾರ್ಟ್ ಆಗೋದು 20ನೇ ತಾರೀಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಎಂಡ್ ಆಗೋದು ಮುಂದಿನ ತಿಂಗಳು 15ನೇ ತಾರೀಕು ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಹೇಳೋದಾದ್ರೆ ನೆಕ್ಸ್ಟ್ ಮಂತ್, ಇವಾಗ ಏನು ಮೇ ಹೇಳ್ದೆ ನೋಡಿ, ಜೂನ್ ನಲ್ಲಿ ಎಕ್ಸಾಮ್ ನಡೆಯುತ್ತೆ. 7ನೇ ತಾರೀಕು ಜೂನ್ 2026 ಇವಕ್ಕೆಲ್ಲಾನು ಕೂಡ ಟೈಮ್ ಟೇಬಲ್ ಬರುತ್ತೆ, ನಾನು ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ, ಓಕೆನಾ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಡಿಪಾರ್ಟ್ಮೆಂಟಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ 4ನೇ ನೋಟಿಫಿಕೇಶನ್ ನಲ್ಲಿ ಯಾರೆಲ್ಲ GDS ನಲ್ಲಿ, ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮ್ಗೆ, ಯಾರೆಲ್ಲ GDS ಪೋಸ್ಟ್ ನಲ್ಲಿ 3 ವರ್ಷ 4 ವರ್ಷ 5 ವರ್ಷ ಸರ್ವಿಸ್ ಮಾಡಿರ್ತಾರೋ ಅವ್ರಿಗೆ ಪ್ರತಿ ವರ್ಷನೂ ಕೂಡ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಹೈಯರ್ ಪೋಸ್ಟ್ ಹೋಗೋಕೆ ಚಾನ್ಸಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. MTS ಆಗಿರ್ಬೋದು, ಮೇಲ್ ಗಾರ್ಡ್ ಆಗಿರ್ಬೋದು, ಮತ್ತೆ ಏನನ್ನ ಡ್ರೈವರ್ ಜಾಬ್ ಮಾಡ್ತೀರಾ ಅಂದ್ರೆ ಯಾವ್ದನ ಆಗಿರ್ಲಿ. ಸೊ ನಿಮ್ಗೆ ಇಲ್ಲಿ ಹೈಯರ್ ಪೋಸ್ಟ್ ಹೋಗೋಕೆ ಅಂದ್ರೆ ಪೋಸ್ಟ್ ಮಾಸ್ಟರ್ ಆಗ್ಬೇಕಾ, ನೀವು ಪ್ರತಿಯೊಂದನ್ನು ಕೂಡ ನೀವು ಜಾಬ್ ಎಕ್ಸಾಮ್ ಬರ್ದ್ಬಿಟ್ಟು ನೀವು ಮುಂದಕ್ಕೆ ಹೋಗ್ಬೋದು ಅಂತಾನೆ ಹೇಳ್ಬೋದು. ಸೊ ಇವಾಗ ಪೋಸ್ಟ್ ಮ್ಯಾನು, ಮೇಲ್ ಗಾರ್ಡು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಪೋಸ್ಟ್ ಮ್ಯಾನು, ಮೇಲ್ ಗಾರ್ಡು, MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತಾನು ಕೂಡ ಕರೀತಾರೆ. ಸೊ ಇವಕ್ಕೆಲ್ಲಾನು ಕೂಡ GDS ನವರು ಎಲಿಜಿಬಲ್ ಆಗಿರ್ತಾರೆ. ಅಂದ್ರೆ ಗ್ರಾಮೀಣ ಡಾಕ್ ಸೇವಕ್ ನಲ್ಲಿ ಯಾರ್ಯಾರು ಇದ್ದೀರಾ, ವರ್ಕ್ ಮಾಡ್ತಿದ್ದೀರಾ, ABPM ಆಗಿರ್ಬೋದು, BPM ಆಗಿರ್ಬೋದು, ಡಾಕ್ ಸೇವಕ್ ಆಗಿರ್ಬೋದು. ಸೊ ಇದ್ರಲ್ಲಿ ಯಾರು ವರ್ಕ್ ಮಾಡಿದಿರಾ ಈ 3 ಪೋಸ್ಟ್ಗೂ ಕೂಡ ನೀವು ಎಲಿಜಿಬಲ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇದರ ಒಂದು ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅಂದ್ರೆ 24ನೇ ತಾರೀಕು ಏಪ್ರಿಲ್ 2026 ಈ ಒಂದು ವರ್ಷನೇ ಬರುತ್ತೆ ಅಂತಾನೆ ಹೇಳ್ಬೋದು. ಅದೇ ತಿಂಗಳೇ ಬರುತ್ತೆ, ಓಕೆನಾ. ಸೊ ನಿಮ್ಗೆ ಎಕ್ಸಾಮು ಕೂಡ ಆಲ್ಮೋಸ್ಟ್ ನಿಮ್ಗೆ ಜೂನ್ ಜುಲೈ ತನಕನೂ ಕೂಡ ಹೋಗ್ಬಿಡುತ್ತೆ. ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಯಾರೆಲ್ಲ 3ರಿಂದ 4 ವರ್ಷ ಸರ್ವಿಸ್ ಮಾಡಿದ್ದಾರೆ GDS ನಲ್ಲಿ ಅವ್ರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಮೇಲ್ ಗಾರ್ಡ್ಗೆ ಹೋಗಕ್ಕೆ ಮತ್ತೆ MTSಗೆ ಹೋಗಕ್ಕೆ. ಸೊ ಪ್ರತಿಯೊಬ್ರು ಕೂಡ ನೀವು MTS ಗನ್ನ ಟ್ರೈ ಮಾಡಿ. ಏನಕ್ಕಪ್ಪ ಅಂದ್ರೆ ಸ್ವಲ್ಪ ಸ್ಯಾಲ್ರಿನೂ ಕೂಡ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಸ್ವಲ್ಪ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ನೀವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದ್ರೂ ಕೂಡ ಒಂದು ಸ್ವಲ್ಪ ನಿಮ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿನೇ ಹೈಯರ್ ಪೋಸ್ಟ್ ಹೋಗೋಕೆ ಟ್ರೈ ಮಾಡಿ, ಓಕೆನಾ. ಏನೇನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. GDS ನ ಒಂದು ಪೋಸ್ಟ್ ಅನ್ನು ಕೂಡ ಇದೇ ಮಂತೆ ಬರುತ್ತೆ, ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.